ಇವಾಗ ಆನೆ ನೋಡೋಣ ಅಂತ ಮೈಸೂರಿಗೆ ಬಂದಿದ್ದೀನಿ. ನೋಡೋಣ ಏನಾಗುತ್ತೆ, ಆನೆ ಬರುತ್ತಾ ಇಲ್ವಾ ಅಂತ. ಲೆಟ್ಸ್ ಸಿ ಅಂತ ಅರಮನೆ ಹತ್ರ ಬರ್ತಿದ್ರೆ ನೋಡಿ ಗೈಸ್, ಆವಾಗಲೇ ಎಷ್ಟು ಟ್ರಾಫಿಕ್ ಐತೆ ಸ್ವಲ್ಪ. ಸೊ ಇವಾಗ ಅರಮನೆ ಹತ್ರ ಬಂದೆ. ಆನೆಗಳು ಎಷ್ಟೊತ್ತು ಬರ್ತದೆ ಅಂತ ಅಲ್ಲೇ ಇದ್ದವ್ರ ಹತ್ರ ಕೇಳಿದೆ ನಾನು. ಅವ್ರೇನಂತ ಹೇಳಿದ್ರು ಅಂದ್ರೆ ಒಂದು 5:30 ಅಷ್ಟೊತ್ತಿಗೆ ಆನೆ ಬರ್ತದೆ, ಇಲ್ಲೇ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಪಿ ಯು ಓದ್ತಿರ್ಬೇಕಾರೆ ನನಗೆ ಇಷ್ಟೊಂದು ಕ್ರೇಜ್ ಇರಲಿಲ್ಲ ಗೈಸ್. ನಾನು ಮೈಸೂರಲ್ಲೇ ಪಿ ಯು ಮಾಡಿದ್ದು. ಅವಾಗ ಅದೇ ರೋಡಲ್ಲಿ ತಿರುಗಾಡ್ತಾ ಇದ್ದೆ. ದಸರಾ ಸೀಸನಲ್ಲಿ ಆನೆಗಳು ಬರ್ತಿದ್ವು ಹೋಗ್ತಿದ್ವು. ಆದರೆ ನಾನು ಯಾವತ್ತೂ ಆನೆಗಳ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಬಿಟ್ಟು ನೋಡ್ತಾನೆ ಇರಲಿಲ್ಲ. ಯಾಕೋ ಇವಾಗ ತುಂಬ ಕ್ರೇಜ್ ಬಂದ್ಬಿಟ್ಟು ಆನೆನ ನೋಡಲೇಬೇಕು ಅಂತ. ಶ್ರೀಕಂಠ ಅಲ್ವಾ ಅದು? ಹೆಸರುಗಳು ಬಾಸ್ ಮಾಡ್ರಿ ಸೊ ಸ್ಯಾಟರ್ಡೆ ಆಗಿದ್ದರಿಂದ ತುಂಬ ಕ್ರೌಡ್ ಇತ್ತು ಅಂತ ಆನೆಗಳನ್ನ ಬನ್ನಿ ಮಂಟಪದವರೆಗೂ ಏನೋ ಕರ್ಕೊಂಡು ಹೋಗ್ಲಿಲ್ಲ. ಜಸ್ಟ್ KR ಆಸ್ಪತ್ರೆವರೆಗೂ ಕರ್ಕೊಂಡೋಗಿ ಅಲ್ಲಿಂದ ವಾಪಸ್ ಮತ್ತೆ ಅರಮನೆ ಕಡೆಗೆ ಮತ್ತೆ ಅವನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಇವಾಗ ಮಾನಸ ಗಂಗೋತ್ರಿ ಓಪನ್ ಥಿಯೇಟ್ರಿಗೆ ಹೋಗ್ತಾ ಇದ್ದೀನಿ ಯುವ ಸಂಭ್ರಮ ನೋಡೋಕ್ಕೆ. ನಾನು ಪಿ ಯು ಅಲ್ಲಿದ್ದಾಗ ಒಂದು ಸತಿ ಪಾರ್ಟಿಸಿಪೇಟ್ ಮಾಡಿದ್ದೆ, ಅದಾದಮೇಲೆ ಇವಾಗಲೇ ಬರ್ತಿರೋದು ನೋಡೋಕ್ಕೆ. ಕಮ್ ಲೆಟ್ಸ್ ಸಿ.
ಗೈಸ್ ಇವಾಗ ಯುವ ಸಂಭ್ರಮ ಎಲ್ಲ ನೋಡಿಕೊಂಡು ಸುಸ್ತಾಗಿ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್.